ಪ್ರೈಸ್ ದ ಲಾರ್ಡ್. ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಈ ಮುಂಚಾನೆ ಸಮಯದಲ್ಲಿ ಸ್ವಾಗತಿಸುವವನಾಗಿದ್ದೇನೆ. ಈ ದಿನದ ವಾಕ್ಯ ಭಾಗಕ್ಕಾಗಿ ಪ್ರಸಂಗಿ 8ನೇ ಅಧ್ಯಾಯ 12 ಮತ್ತು 13 ವಚನ ತೆಗೆದುಕೊಂಡಿದ್ದೇನೆ. ದೇವರ ಮುಂದೆ ಹೆದರಿ ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಮೇಲೆ ಆಗುವುದೆಂದು ಬಲ್ಲೆನು, ಆದರೆ ದುಷ್ಟನಿಗೆ ಮೇಲಾಗದು. ನೆರಳಿನಂತಿರುವ ಅವನ ದಿನಗಳು ಹೆಚ್ಚುವುದಿಲ್ಲ. ಪ್ರಿಯರೇ, ಈ ಒಂದು ವಾಕ್ಯ ಭಾಗ ಹೇಳುವ ಹಾಗೆ ದೇವರ ಮುಂದೆ ನಾವು ಭಯಭಕ್ತಿ ಉಳ್ಳವರಾಗಿರಬೇಕು. ಯಾಕೆಂದ್ರೆ ಆತನು ಭಯಂಕರನಾದ ದೇವರು. ಆತನು ಕನಿಕರವುಳ್ಳ ದೇವನಾಗಿದ್ದರೂ ಕೂಡ, ಪ್ರೀತಿಸುವ ದೇವರಾದರೂ ಕೂಡ ಆತನು ಭಯಂಕರನಾದ ದೇವರಾಗಿದ್ದಾನೆ. ಈ ವಾಕ್ಯ ಹೇಳುವ ಹಾಗೆ ದೇವರ ಮುಂದೆ ಹೆದರಿ ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿ ನಾವು ಇರುವುದಾದರೆ ಆತನಿಗೆ ಮೇಲಾಗುವುದು ಎಂಬುದನ್ನ ಬಲ್ಲೆವು ಎಂಬುದಾಗಿ. ಪ್ರಿಯರೇ, ಧರ್ಮೋಪದೇಶಕಾಂಡ 28 ಕೂಡ ನಾವು ನೋಡ್ತೇವೆ, ಆತನ ವಾಕ್ಯಗಳನ್ನ ಶ್ರದ್ಧೆಯಿಂದ ಕೇಳಿ ಅದನ್ನು ಅನುಸರಿಸಿ ನಡೆಯುವವನು ಭೂಮಿಯ ಮೇಲಿರ್ತಕ್ಕಂಥ ಎಲ್ಲಾ ಜನಾಂಗಗಳಿಗಿಂತ ಉನ್ನತ ಸ್ಥಿತಿಗೆ ಏರುವನೆಂಬುದಾಗಿದೆ ವಾಕ್ಯ. ಅದೇ ರೀತಿ ಈ ವಾಕ್ಯ ಹೇಳ್ತದೆ, ಆತನಿಗೆ ಹೆದರಿನ ಭಯಭಕ್ತಿ ಉಳ್ಳವರಾಗಿರುವಾಗ ಆತನಿಗೆ ಮೇಲಾಗುವುದೆಂಬುದಾಗಿ. ಆದರೆ ದುಷ್ಟನಿಗೆ ಮೇಲಾಗದು, ನೆರಳಿನಂತಿರುವ ಅವನ ದೀವನೆಗಳು ಹೆಚ್ಚುವುದಿಲ್ಲ ಎಂಬುದಾಗಿ. ಅವನು ಸಮೃದ್ಧಿ ಆಗೋದಿಲ್ಲ, ಅವನಿಗೆ ದೀರ್ಘಾಯಸ್ಸು ಸಿಗುವುದಿಲ್ಲ, ಆತನು ಬೇಗನೆ ನಾಶವಾಗಿ ಹೋಗುವನೆಂಬುದಾಗಿ ಈ ಒಂದು ವಾಕ್ಯ ಹೇಳುವಂತದ್ದಾಗಿದೆ. ಪ್ರಿಯರೇ, ಆ ಕಾರಣದಿಂದ ಈ ಮುಂಚಾನೆ ನಿಮ್ಮನ್ನ ಎಚ್ಚರಿಸ್ತಾನೆ, ನಾವು ದೇವರಿಗೆ ಭಯಪಟ್ಟು ಜೀವಿಸುವಾಗ ಆತನು ನಮ್ಮ ಆಯುಷ್ಕಾಲವನ್ನು ಹೆಚ್ಚಿಸುವವನಾಗಿದ್ದಾನೆ, ನಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ, ನಮಗೆ ಮೇಲಾಗುವ ಹಾಗೆ ನಮ್ಮನ್ನು ಆಶೀರ್ವದಿಸುತ್ತಾನೆ. ಪ್ರಿಯರೇ, ನಾವು ಆತನಿಗೆ ಅವಿಧೇಯರಾಗಿ ನಮಗೆ ಇಷ್ಟ ಬಂದ ಹಾಗೆ ನಾವು ಜೀವಿಸುವುದಾದರೆ ನಮಗೆ ಮೇಲಾಗುವುದಿಲ್ಲ, ನಮ್ಮ ಜೀವಿತವು ಕೂಡ ಬೇಗನೆ ನಾಶವಾಗಿ ಹೋಗ್ತದೆ ಎಂಬುದಾಗಿ ವಾಕ್ಯ ಹೇಳುವ ಹಾಗೆ ಈ ಮುಂಚಾನೆ ದೇವರು ನಿಮ್ಮನ್ನ ಈ ವಾಕ್ಯಗಳ ಮೂಲಕವಾಗಿ ಎಚ್ಚರಿಸಲಿ. ನಾವು ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ಜೀವಿಸೋಣ ಎಂಬುದಾಗಿ ಈ ವಾಕ್ಯದ ಮೂಲಕವಾಗಿ ನಿಮ್ಮನ್ನ ಕೇಳಿಕೊಳ್ಳುವವನಾಗಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಈ ಒಂದು ವಾಕ್ಯ ನಮ್ಮನ್ನ ಎಚ್ಚರಿಸಿದ ಹಾಗೆ ನಾವು ನಿನಗಾಗಿ ಭಯಭಕ್ತಿ ಉಳ್ಳವರಾಗಿ ಜೀವಿಸುವುದಕ್ಕೆ ನಾವು ಬಯಸ್ತೇವೆ. ನಮ್ಮ ಜೀವಿತಗಳಲ್ಲಿ ಯುಗದ ಆಸೆಗಳು, ಯಾವುದೇ ಅಡೆತಡೆಗಳು ಬಂದರೂ ಕೂಡ ನಾವು ಅದಕ್ಕೆ ವಿಧೇಯರಾಗದೆ ಸ್ವಾಮಿ, ನಿನಗೆ ಮೆಚ್ಚುಗೆ ಆದಂತ ಜೀವಿತವನ್ನ ಜೀವಿಸುವ ಹಾಗೆ ಕೃಪೆ ಮಾಡು. ನೀನು ಮಹಿಮೆ ಹೊಂದಿಕೋ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದ ದೇವರೇ, ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.